ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲಪ್ಪ ಹೊಲ್ಟಿದ್ದೀರಾ ಹುಡುಗರೆಲ್ಲ ಅವರೇ ಕಾರಲ್ಲಿ, ನೀನು ಬೇರೆ ಓಡಿಸ್ತಾ ಇಲ್ಲ, ಏನು ಸಮಾಚಾರ ಅನ್ಕೊಂಡಿದ್ದೀರಾ? ಏನಿಲ್ಲ, ಇವತ್ತು ಎಷ್ಟು ಡೇಟ್ ಇವತ್ತು 29. ಏನಪ್ಪ ಸ್ಪೆಷಲ್ಲು ಅಂತಂದರೆ ಬೆಂಗಳೂರಲ್ಲಿ RCB ವರ್ಸಸ್ KKR ಮ್ಯಾಚ್ ನಡೀತಾ ಐತೆ ಜಿನ್ಸ್ವಾಮಿ ಸ್ಟೇಡಿಯಮಲ್ಲಿ. ನಮ್ಮ ಹುಡುಗರು ಟಿಕೆಟ್ ಎಲ್ಲ ಕೊಡ್ಸ ಇರಾಲೆ ಏನ್ರಾಲೆ ಅಮಾಶ್ ಮಗ್ದನೆ ಎಲ್ಲ ಟಿಕೆಟ್ ಎಲ್ಲ ಕೊಡ್ಸೋರು ಹುಡುಗರು. ಅದಕ್ಕೆ ಎಲ್ಲ ಹೊರಟಿದ್ದೀರಿ. ಟೈಮ್ ಒಂದು ಆಲ್ರೆಡಿ 4:15 ಆಗೈತೆ. ಇರೋ ನೋಡ ಕಾಣಿಸ್ತದೆ. ನೀನು 26 ಅಂತೆಲ್ಲ ಹೇಳೋಕೋಬೇಡ. ನಮ್ಮ ಹುಡುಗರು ಸ್ವಲ್ಪ ಫಾಸ್ಟ್ ಫಾರ್ವರ್ಡು, ಏನು ಮಾಡೋಕ್ಕಾಗಲ್ಲ. ಹೆಚ್ಚು ಕಮ್ಮಿ ಮಾತಾಡ್ತಾವೆ ಹುಡುಗರು ಸೇರಿದಾಗ. ಒಬ್ಬ ಲಾಸ್ಟಾಗಿ ಕೂತಿರೋ ನೀನು ಸೀರಿಯಸ್ ಆಗಿ ನೋಡ್ತಾನೆ, ಏನೋ ಗೊತ್ತಿಲ್ಲ. ಹೋಗೋಣ, ಇವತ್ತು ಪಕ್ಕ RCB ಇದೆ ಜಯ ಅನ್ಕೊಂದಿನಿ, ಗ್ಯಾರಂಟಿ ಮಿಸ್ ಇಲ್ಲ. ಏನಂತೀರಪ್ಪ ಹುಡುಗ್ರ? ಏನೋ ನೋಡ, ಏನೋ ಹೇಳು ಇನ್ನೊಂದ್ಸರಿ ಹೇಳು. RCB ಅನಿಸಿಕೆ ಹೇಳೋ ಇನ್ನೊಂದ್ಸರಿ. ಇಲ್ಲ ನಾನು ನೋಡಿದ್ರಿ ಹೇಳ ನೋಡ ಏನೋ. ನಮ್ಮ ಹುಡುಗರು ಜಯ ಅಂತೆ ಇವತ್ತು. ಇಲ್ಲೇ ಬಟ್ಟೆಗಳು ಹರ್ಕೊಂತವನೆ. ಇನ್ನ ಸ್ಟೇಡಿಯಂ ಹೋಗೋಷ್ಟೊತ್ತಿಗೆ ಏನೋ ಇದ್ದೋ ಗೊತ್ತಿಲ್ಲ. ನೋಡ್ರಿ ಈ ಮಟ್ಟ ಇರ್ತದೆ ಹುಡುಗರ ಜೊತೆ ಬಂದ್ರೆ. ಒಟ್ನಾಗಿ ಈ ಲಾಗ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿರ್ತದೆ ಅನ್ಕೊಂಡಿದ್ದೀನಿ. ಏನ್ ಸಮಯ ಇಲ್ಲ ನಮ್ದು ಹಳೆ ಹುಲಿ ಇದು. ನಮ್ಮ ಕರಿ ಕಾಕ ಬೇರೆ ಐತಿ ನೋಡ್ರಿ. ನೋಡ್ರಿ ನಮ್ಮ ಹುಡುಗರು ಹಾಕ್ಬಿಡ ಕಲ್ದಿರ ಅಂತ ಅಯ್ಯಂ ಬ್ರೌನಿ ಅಂತ ಅವನು. ನಮ್ಮ ಅರುಣ್ ಅದಕ್ಕೆ ಫೀಲ್ ಆಗ್ತಾವನಿ, ನಾನು ಬ್ರೌನಿನೇ ಅಂತ ಹೇಳೋಣ. ಅದ್ರ ಬಗ್ಗೆ ನಾವು ಕಮೆಂಟ್ ಹಾಕೊಂಡು ಅವನು ಹಂಗೆ ಫ್ಯಾಮಿಲಿ ಮ್ಯಾನು. ನಮ್ ಸ್ವಾಮಿ ಬೇರೆ ಇವತ್ತು ಟೋಪಿ ಹಾಕೋನೆ. ಅವನು ಇದು ಮೇನ್ ಮ್ಯಾಟ್ರು. ಅವನೇನಂತಂದ್ರೆ ಇವತ್ತು ಅವ್ರು ಚಿಕ್ಕ ವಯಸ್ಸಿನ ಗೌತಮ್ ಗಂಭೀರ್ ಫ್ಯಾನ್. ಅವರು ಇವತ್ತೆಲ್ಲರೂ ನಮ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಅವ್ನಿಗೆ RCB ಟಿ ಶರ್ಟ್ ಹಾಕ್ಸ್ಬಿಡೋದು, KKR ಟಿ ಶರ್ಟ್ ಹಾಕ್ಸ್ಬೇಕು. ಇವತ್ತು ಅದೇನಾಗ್ಲಿ, ಕೋಟಿ ಖರ್ಚಾಗ್ಲಿ ನಾನು ಇಳ್ಕೊಂಡು ಮನೆಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್. ಅಷ್ಟೇ ಅಣ್ಣ ಆಯ್ತಣ್ಣ, ದಯವಿಟ್ಟು ಈ ತರ ಹಿಂಸೆ ಕೊಡ್ರಿ, ಯಾರು ಬದುಕ್ತಾರಣ್ಣ. ಅದಕ್ಕೆ ಇವತ್ತು ಅವ್ರಿಗೆ ಹೆಂಗನ ಮಾಡಿ KKR ಹಾಕ್ಸೇಬೇಕು. ಸೋತ್ರು ಪರವಾಗಿಲ್ಲ, ಸೋಲಲ್ಲ, RCB ಗೆದ್ದೇ ಗೆಲ್ತದೆ. ಇವತ್ತು KKR ಫ್ಯಾನ್ ಇವತ್ತು ಹೀನಾಯ ಸಾವಿ ಇವತ್ತು ನಮ್ ಕೈಯಿಂದ. ಅದೆಲ್ಲ ಸಾಧ್ಯ ಇಲ್ಲ. ಡಿಸ್ಕ್ ಬ್ರೇಕ್ ಆಗ್ತಾವ ನಮ್ಮ ಹುಡುಗನ ಕಾರು ಭಯಂಕರ ಓಡಿಸ್ತಾವನೆ. ಇವತ್ತು ಬನ್ನಿ ಡೈರೆಕ್ಟ್ ಸ್ಟೇಡಿಯಂ ಹತ್ರ ಹೋಗ್ತಾ ಸಿಗ್ತೀನಿ. ಚೆನ್ನಾಗಿರುತ್ತೆ. ದಯವಿಟ್ಟು ಯಾರು ಹಳೆ ವಿಡಿಯೋಸ್ ನೋಡಿಲ್ಲ ಹೋಗಿ ನೋಡಿ, ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಹಳೆ ವಿಡಿಯೋಸ್ ಎಲ್ಲ. ಇನ್ನು ಕಾರ್ ಬರೋದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಅದು ನೆಕ್ಸ್ಟ್ ವಿಡಿಯೋ ಯಾವಾಗ ಹೇಳ್ತೀನಿ, ಶಾರ್ಟ್ಸ್ ಅಲ್ಲಿ ಯಾವಾಗ. ಇವಾಗ ಕಾರ್ದು ಸದ್ಯಕ್ಕೆ ಏನು ಹೇಳ್ತಾರ. ನಮ್ಮ ಹುಡುಗ ಫಾಸ್ಟ್ ಅಂಡ್ ಫ್ಯೂರಿಯಸ್ ಕಾರಲ್ಲಿ ಓಡಿಸ್ತಾವನೆ, ಭಯ ಆಗ್ತಾ ಇದೆ. ಡೈರೆಕ್ಟ್ ಅಲ್ಲೇ ಹೋಗಿ ಸಿಗ್ತೀನಿ ಬನ್ನಿ ನಾನು. ನೋಡ್ರಪ್ಪ, ಇನ್ನು ಒಳಗಡೆಗೆ ಹೋಗಿಲ್ಲ, ಓದ್ತಾ ಇದ್ರಿ ದಾರಿಯಲ್ಲಿ. ಮತ್ತೆ ತುಂಬ ತುಳುಕ್ತವ್ರೆ. ಎಲ್ಲೂ KKR ಟಿ ಶರ್ಟೇ ಕಾಣಿಸ್ತಲ್ಲ, ಬರೀ RCB ಅವ್ರೆ ನೋಡ್ರಿ. ನಾವು ಹುಡುಗ ವಿರಾಟ್ ಕೊಹ್ಲಿ ಅಭಿಮಾನಿ ಅನ್ಬಿಟ್ಟು ಏನೋ ಹಾಕಿಸ್ತವನೆ. ಏನ್ ಬ್ರೋ ಬೆಂಕಿ ಕಣದಲ್ಲಿ ವಿರಾಟ್ ಕೊಹ್ಲಿ. ಬೈ ಫ್ಲಾಗ್ ಡಾಲ ಬೈ भाई ऐसा नहीं भाई, मैं हाँ ऐसा पूरा येलो का डाल के रेड में डालो RCB. ಬೆಂಕಿ ಹಾಕ್ಸ್ಕೊಂತೀನ ನೀನ? ಕರೆ ಹಾಕ್ಸ್ಕೊಂತೀನ ಅರೋ ನೀನ? RCB ಇವತ್ತು ಏನೇ ಆಗಲಿ RCB ಇದೆ ಜಯ. ಕೋಲ್ಕತ್ತಾ ಅವ್ರು ಗೆದ್ರೂ ಅಷ್ಟೇ ನಮ್ಮದೇ ಜಯ. भाई रेड कितना बोल दिया भाई? ಫೈನಲಿ RCB ಬಸ್ ಕಾಣಿಸ್ತಾವ್ ನೋಡ್ರಪ್ಪ. ಇಲ್ಲೇ RCB ಬಸ್ ಎಲ್ಲ ಇದ್ರಾಗೆ ಅವ್ರೆ ನಮ್ಮ ಹುಡುಗರೆಲ್ಲ. ಯಾರು ಕಾಣಿಸ್ತಾರೋ ಇಲ್ಲ ಗೊತ್ತಿಲ್ಲ, ನೋಡೋಣ ಯಾರ್ಯಾರು ಕಾಣಿಸ್ಬೋದು ಅಂತ. ಪ್ಲೇಯರ್ಸ್ನೆಲ್ಲ ಬಿಟ್ಬಿಟ್ಟು ಇವಾಗ ಸೀದಾ ವಾಪಸ್ ಹೋಗ್ತಾವ್ರೆ. ಮತ್ತೆ ವಾಪಸ್ ಅಲ್ಲಿ ಬರ್ತಾರೆ ಪ್ಲೇಯರ್ಸ್ ಕರ್ಕೊಂಬರಕ್ಕೆ. ಸದ್ಯಕ್ಕೆ ಒಳಗಡೆ ಯಾರು ಇಲ್ಲ ಅಂತೆ, ವಿಚಾರ ಬಂತು. ಬನ್ನಿ ಹೋಗೋಣ, ಅಲ್ಲಿ ಟೈಮ್ ತುಂಬ ಹೋಗೈತೆ. ಬರ್ರಿ ಇಲ್ಲಿಂದ ಹೋಗ್ಬಿಡೋಣ. ಚೆನ್ನಾಗಿ ಸಾಗರ. ಇವರೆಲ್ಲರೂ ವಿರಾಟ್ ಕೊಹ್ಲಿ ಟಿ ಶರ್ಟು. ನಾನು ನಮ್ಮ ಶರತ್ ಅವ್ರು ಮಾತ್ರ ನಾರ್ಮಲ್ RCB ಜರ್ಸಿ ಹಾಕಿದ್ದೀರಿ, ರೆಡ್ ಕಲರ್ದು ಹಳೆ ಜರ್ಸಿ. ಇವರೆಲ್ಲ ಹೊಸ ಜರ್ಸಿ ಹಾಕೋಣವ್ರು. ಅವನು ಎಲ್ಲ ಮನೆ ಬಾಮೂನೆ ಮಿಸ್ ಆಗ್ಬೇಡ. ಎಲ್ಲೂ ಯಾರು ನಾರಾಯಣ್ ತಮ್ಮನಿ ತಗೊಂಡು ನೋಡ್ರು ಮೇಡಮ್. ಒಂದೇ ನಿಮಿಷ अवे ग्राउंड हो वो जीतने का माता रखते हैं।
गुरु यार नारायण तमनिद्दंगने गौतम गंभीर के बारे में क्या थैंक यू गुरु आज में गौतम गंभीर सर के बारे में ये कहूँगा कि अभी चल रहा है गुरु मुझे गुरु जरा जरा सागर गुरु नेट प्रैक्टिस ಮಾಡ್ತಾರಲ್ಲ ಅಣ್ಣಂದಿರೋ ಆಂಡ್ ರಜಲ್ ಪ್ರಾಕ್ಟೀಸ್ ಮಾಡ್ತಾರಿಲ್ಲ ಅಣ್ಣ ಆಂಡ್ ರಜಲ್ ಅಣ್ಣ ನಮ್ಮ ಕೈಲಿ ಆಯ್ತಾ ಇಲ್ಲ ಕಣೋ ದಯವಿಟ್ಟು ಔಟ್ ಆಗ್ಬಿಡೋಣ ಬರಲ್ಲ ಆದ್ರೆ ಕಪ್ ಗೆದ್ದಂಗೆ ಇರ್ತದೆ ಗೆಲ್ಲಲ್ಲ ಅದೇ ಬಾಲ್ ಬಂದಂಗೆ ಇರ್ತದೆ ಬರಲ್ಲ ಕಪ್ ಗೆದ್ದಂಗೆ ಇರ್ತದೆ ಗೆಲ್ಲಲ್ಲ ನಾವು ಆರ್ಸಿಬಿ ಅಪ್ಪ ಹಂಗೆ ನಮ್ಮ ಹುಡುಗರು ಹಿಂದಿದ್ದ ಡೈಲಾಗ್ ಎಲ್ಲ ಹಾಕ್ಬಿಡ್ತಾರಪ್ಪ ಎಮೋಷನಲ್ ಡೈಲಾಗ್ ನಮ್ಮ ಆರ್ಸಿಬಿ ಬಗ್ಗೆ ಬರಲ್ಲ ಟಾಸ್ ನಡೀತಾ ಇದೆ ನಮ್ಮ ಆರ್ಸಿಬಿದು ಕೆಕೆ ಅದು ತಯಾರ್ ಗುರು ಟಾಸ್ ಗೆಲ್ ಗುರು ಏನ್ ಮಾಡ್ತಾರ ಟಾಸ್ ಪಟ್ಟಿಗೆ ಆಡ್ತಾವಲ್ಲ Because they are already here with us. Let's find out their names. Your name is KKR ಗೆದ್ದಿ ಫೀಲ್ಡಿಂಗ್ ತಗೊಂಡ್ರೆ ಆರ್ಸಿಬಿ ಬ್ಯಾಟಿಂಗ್ I have Aditi ದೇವರಿಗೆ ಬಿಡಬೇಕು ಏನಾಗುತ್ತೋ ಗೊತ್ತಿಲ್ಲ ಒಟ್ಟಾಗಿ ಭಯಂಕರ ಕಷ್ಟ ಐತೆ 3 helmets. ಸಮಯ ಏನಂತ್ಯ 1, 2, 3 balls on the main screen. You will have to check that out and tell us. ಕೊಹ್ಲಿ ಡುಪ್ಲೆಸಿಸ್ ಬ್ಯಾಟಿಂಗ್ ಆಡಕ್ಕೆ ರೆಡಿಯಾಗಿ ನಿಂತವ್ರಣ್ಣ ದೇವ್ರೆ ಇವತ್ತು ಹೆಂಗಾರ ಮಾಡಿ ಎಲ್ಲಿ KKR ಮೇಲೆ ಗಂಭೀರ್ಗೆ ಈಗ ಊರ್ಸ್ ಬಿಸಾಕ್ಬೇಕು ಏನು ಹೇಳಿ ಈಗ ಊರ್ ಬಾಗ್ಲಾಗ್ಬಿಡ್ಬೇಕು ಹಂಗೆ ಮಾಡಬೇಕು ಅದಕ್ಕೆ ಇವತ್ತು ಹೆಂಗಾರ ಮಾಡಿ ಗೆಲ್ಲಿ ಅಂತ ಎಲ್ಲ ಜಯಿಸಕ್ಕೆ ನೋಡ್ರಿ ಕೇಳಿಸ್ಕೊಳ್ರಿ ಇಷ್ಟು ಮಾತ್ರ ಸಾಕು ಅನ್ಕೊಂತೀನಿ ಪಕ್ಕ ಗೆಲ್ಲಕ್ಕೆ ಈ ಹುಮ್ಮಸ್ ಸಾಕು ನಮ್ಮ ಅಭಿಮಾನಿಗಳು ಸಂಘಗಳು ಆಮೇಲೆ ಫ್ಯಾನ್ಸು ಎಲ್ಲರಿಗೂ ಹಂಗೆ ಚೆನ್ನಾಗಿ ಆಡ್ತಾರೆ ಅಂತ ಪಕ್ಕ ಗೊತ್ತು ಆಡ್ತಾರೆ ಗೆಲ್ಲಿ ಪೆಪ್ಸಿ ಜ್ಯೂಸ್ಗಳು ದೊಡ್ಡ ಸ್ಕ್ಯಾಮ್ಗಳು ಸ್ಟೇಡಿಯಂ ಒಳಗಡೆ ಒಂದು 50 ರೂಪಾಯಿ ಅಂತೆ ಏನು ಒಂದು 100 ml ಅಲ್ಲ 100 ml ಬರೀ 50 ರೂಪಾಯಿ ಗುರು ಹೆವಿ ಕಾಸ್ಟ್ಲಿ ಅದಕ್ಕೆ ಏನೋ ತಿನ್ಕೊಂಬರಂಗಿರಿ ಎಲ್ಲ ಆಚೆ ತಿನ್ಕೊಂಬಂದ್ಬಿಟ್ರೆ ಸ್ಕೋರ್ ಟೋಟಲ್ 141 ಆಗೈತೆ 3 ವಿಕೆಟು 16 ಓವರು ಚೆನ್ನಾಗಿ ಆಡ್ತಾವ್ರೆ ಬರ್ರಿ ನೋಡೋಣ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಓವರ್ ಕಂಪ್ಲೀಟ್ ಆದಾಗ ಬಂತು ಇಲ್ಲ ಇದು ನೋಡಿ 18 ಓವರು ಫೋಕಸ್ ಆಗ್ತಾ ಇಲ್ಲ 18 ಓವರು 4 ಬಾಲ್ ಆಗೈತೆ ವೈಡ್ಗೆ ಒಂದು ರಿವ್ಯೂ ತಗೊಂಡಿದ್ದೇನಪ್ಪ ಥರ್ಡ್ ಅಂಪೈರ್ ಡಿಸಿಷನ್ ತಗೊಂಡ್ರೆ ವಿರಾಟ್ ಕೊಹ್ಲಿ ಮತ್ತು DK ಆಡ್ತಾ ಇದ್ದೀವಿ ಇವಾಗ ಮ್ಯಾಚು ಫುಲ್ಲು ಕ್ರಿಟಿಕಲ್ ಗುರು ಸ್ಕೋರೇ ಇಲ್ಲ ಒಂದೇ ಒಂದು ಓವರು ಬಟ್ ಕೊಟ್ಟಿಲ್ಲ ನೋಡೋಣ ಏನಾದ್ರು ಹೆಚ್ಚು ಕಮ್ಮಿ ಬಟ್ ಲೆಂದಿ ವಿಡಿಯೋ ಮಾಡೋಕ್ಕಾಗುತ್ತಲ್ಲ ಗೊತ್ತಿಲ್ಲ ಚಾರ್ಜ್ ಬೇರೆ ಇಲ್ಲ ಮೊಬೈಲಲ್ಲಿ ಇಲ್ಲಿ ದೊಡ್ಡ ಸ್ಕ್ಯಾಮ್ ಬೇರೆ ನಡೀತಾ ಐತೆ ಅಷ್ಟು ಬಾಲು ನಮ್ಮ ಬೆಂಗಳೂರ್ದು ಏನಂತ ಸಮಯ ಅಷ್ಟೇ ಸ್ಕೋರ್ ಬಂದು 182 ಆಗೈತೆ ವಿರಾಟ್ ಕೊಹ್ಲಿ ಆಡ್ತಾವನೆ ಆಡ್ಗುರು ಮಿಸ್ ಓಡ ವಿರಾಟ್ ಕೊಹ್ಲಿ ಏನಾಯ್ತು ಇದು ಏನು ಡಿಸಿಷನ್ ತಗೊಂಡಿಲ್ಲ ಹೌದಾ ಸ್ನೇಹಿತರೆ ನಿಂಗಿದು
ಇದು ಬೇಕಿತ್ತ ಅಂತ ಆಗ್ಬಿಟ್ಟೈತೆ ನನ್ನ ಜೀವನ. ವಾಯ್ಸ್ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟದೆ. ಏನಪ್ಪ ವಿಚಾರ ಅಂದರೆ RCB ಹೀನಾಯಾಗಿ ಸೋತೋಗ್ಬಿಡ್ದು. ಒಬ್ಬ ಏನು ಮಾಡೋಕ್ಕಾಗಲ್ಲ, ಅವ್ರು ಬ್ಯಾಡ್ ಲಕ್ಕು. ಇಲ್ಲ ನಾವು ಹೋಗಿದ್ರೆ ಅಂತ ಅದು ಲಕ್ಕು ಏನೋ ಗೊತ್ತಿಲ್ಲ. ಅದ್ರಾಗ ಈ ನನ್ನ ಮಗನ ಯಾವಾಗ ಅದು RCB ಅಂತ ಹಾಕ್ಸಿದ್ನು ಯಾರು ನಂಗೆ ಹೊಲ್ಟ್ಬಿಟ್ನು. ನಮಗೆ ದೊಡ್ಡ ಅಲ್ಲ ಈ ನನ್ನ ಮಗನ ಯಾವಾಗ ಕರ್ಕೊಂಡು ಹೋದ್ರೆ ಈ ಸ್ಪೆಕ್ಸ್ ಹಾಕೊಂಡು ಮತ್ತ ನೋಡ್ರಿ ಇವ್ನು ಕರ್ಕೊಂಡು ಹೋಗಿದ್ದೆ ಹೋಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು. ಪಾಪ ನಮ್ಮ ಅರುಣ್ ಮತ್ತೆ ಇನ್ನೊಬ್ಬ ನಂದೀಶ್ ಅನ್ನೋ ಸ್ಪಾನ್ಸರ್ಶಿಪ್ ಅಲ್ಲಿ ಓತಾವ್ರು ನಡ್ಕೊಂಡು ಪಾಪ ಮುಂದೆ ಫುಲ್ಲು ಜಾಮಪಯ್ಯ. ಫುಲ್ಲು ಗೇಟ್ 7 ಇಂದ ಗೇಟ್ 1ವರೆಗೂ ಫುಲ್ ಜಾಮ್ ರೋಡು. ಬಟ್ ಈ ಕಡೆ ರೋಡ್ ಫುಲ್ ಖಾಲಿ. ಹುಡುಗ್ರೆ ಏನಂತೀರಾ ನಿಮ್ಮ ರಿವ್ಯೂ? ನಿನ್ನ ಅಭಿಪ್ರಾಯ ಏನ್ ಕರೆ ಹೇಳ್ಬೋ ಅರ್ಜೆಂಟಾಗಿ ಬಾಯ್. ಈ ತರ ಯೂಸ್ ಕೊಡ್ರಿ ಯಾರು ಬರ್ತಾರೆ ಅಣ್ಣ ಅಣ್ಣ ಏನು ಹಿಂಗನ್ಬಿಟ್ಟೆ ಏನ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ಏನೋ ಹೋಗ್ಬಿಡೈತೆ ಹೆಚ್ಚು ಕಮ್ಮಿ. ಅಲ್ಲ ನಮ್ಮ ಅರುಣ್ ಜೋಲಿ ರೀಸೆಂಟ್ ಆಗಿ ಪೊಲೀಸ್ ಕೇಸ್ ತರ ಆಗ್ಬಿಡತ್ತ. ಜಸ್ಟ್ ಮಿಸ್ ಆಗ್ಬಿಡ್ನು ಹೇಳಲ್ಲ ಕರೆಕ್ಟ್ ಆಗಿ. ಅಲ್ಲಿ ಏನಾಯ್ತು ಅಲ್ಲ ಅಲ್ಲಿ ಇನ್ಸಿಡೆಂಟ್ ಏನಾಯ್ತು ಅಂತ ಹೇಳು. ಜೋಶ್ ಅಲ್ಲ ಇದು ಡಿಸ್ಕಷನ್ ನಡೆಸಲೇಬೇಕು. ಏನಪ್ಪ ಇದು ಅಂತಂದ್ರೆ ನಿಮ್ಮ ಅಕ್ಕ ನೋಡ್ರೆ ಪರವಾಗಿಲ್ಲ. ಇದೇನಪ್ಪ ಡಿಸ್ಕಷನ್ ಅಂತಂದ್ರೆ ಅಲ್ಲಿ ನಮ್ಮ ಮುಂದೆಗಡೆ ಕೂತಿರೋನು ಸ್ನೇಹಿತರೆ ಒಂಥರ ತಲೆಕೆಟ್ಟಾಯ್ತು ನನ್ಗೆ. ಏನು ಗುರು ಹಿಂಗೆ ಆಡ್ಬಿಟ್ರು ನಮ್ಮವರು ಟೆನ್ಷನ್ ಆಗೋಯ್ತು. ಏನಂತೀಯಪ್ಪ ಇವನು ಆತ ಇಲ್ಲಿ ನೋಡಕ್ಕೆ ಒಬ್ಬ ಅಪಟ ಅಭಿಮಾನಿ ಏನು ಮಾಡ್ತೀಯ ಬಟ್ಟಿ ಕರ್ಕಂತವನೆ ಸೋತೋಗ್ಬಿಟ್ರು ಅಂತ ಅದು KKR ಮೇಲೆ ಏನು ಮಾಡೋಕ್ಕಾಗಲ್ಲ. ಸೋತ್ಬಿಟ್ಟವ್ರೆ. ಫಸ್ಟ್ನೇ ಮ್ಯಾಚು ದೇವ್ರಿಗೆ ಏನು ಕೊಟ್ರಿ, ಸೆಕೆಂಡ್ನೇ ಮ್ಯಾಚು ಗೆದ್ರಿ, ಥರ್ಡ್ನೇ ಮ್ಯಾಚು ಟಾಸ್ ವಿನ್ ಆಗಿ ಸೋತ್ಬಿಟ್ರೆ. ಟಾಸ್ ವಿನ್ ಅದು ಹೆಂಗೆ ಸೋತ್ರೋ ಅದೇ ಮಾಡ್ದಾಗ ನಾವು ಸೋತೋದ್ರಿ. ಏನಂತೀರಪ್ಪ ಹುಡುಗ್ರ? ಟಾಸ್ ವಿನ್ ನಮ್ದು ಆಗ್ಬೇಕಾಯ್ತು. 4,000 ಕೊಟ್ಟು ಟಿಕೆಟ್ ಹೋದ್ರೆ ಪ್ರಿಂಟ್ಲೇನೆ ನೋಡೋ ವಿರಾಟ್ ಕೊಹ್ಲಿ ಜೊತೆಗೆ ಅಂತ ಹೆಚ್ಚು ಕಮ್ಮಿ ಭಾರಿ ಆಗೋಯ್ತು ಬಿಟ್ರೆ ಜೀವನದಾಗ. ಬಟ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು. ಯಾವತ್ತು ಹೋಗಿರಲಿಲ್ಲ. ಬಟ್ ಹುಡುಗರ ಜೊತೆ ಚೆನ್ನಾಗಿ ಆಡಿದ್ರೆ. ಬಟ್ ಏನೇ ಹೇಳಿ ಈ ಸಲ ಕಪ್ ನಮ್ದೆ. ಅದು ನೋಡ ನಮ್ಮ ಹುಡುಗ ಹೇಳ್ತಾನೆ ಈ ಸರಿ ಗೆದ್ರು ಸೋತ್ರು ನಮ್ದೇ ಅಂತೆ ಕಪ್ಪು. ಟೈಮ್ ಆಲ್ರೆಡಿ ಇವಾಗ ಎಷ್ಟಾಗೈತೆ 11:15 ಹೊರಟಿದ್ದೀರಿ. ಹೋಗೆಲ್ಲೋಣ ಊಟ ಗಿಟ ಪಕ್ಕದಾಗ ಯಾವನ ಸಾಯ್ತಾವನೆ ಹೋಗಿ ಪಕ್ಕದಾಗ ಊಟ ಗಿಟ ಮಾಡಿಕೊಂಡು ಸೀದಾ ಮನೆಗೆ ಸೇರೋದೆ. ಹಂಗೆ ನಮ್ಮ ಹುಡುಗನ FIR ಆಗೈತಂತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದು FIR ಅದು ಹೆಂಗಾಯ್ತು ಅಂತ ಅದು ಮುಂದಿನ ವಿಡಿಯೋ ಹೇಳ್ತೀನಿ. ಕಾರಾಗ ಪಾಪ ಹೇಳೋಕ್ಕಾಗಲ್ಲ ಹುಡುಗರು ಪಾಪ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾರೆ. ಆಮೇಲೆ ಹೇಳಾರ ಅದ್ರ ಬಗ್ಗೆ ಸ್ವಲ್ಪ FIR ನಂದೇ ಅಪ್ಪ ನಂದು FIR ನಮ್ಮ ತಾಳೆ ನನ್ನ ನೋಡ್ಕೊಂಡು ಗಾಡಿ ಓಡಿಸೋಣ ನೀನು ಇದು ಮತ್ತ ಟೆನ್ಷನ್ ಅದ ನನ್ಗೆ. ಬೆಳಗ್ಗೆ ಬರೋ ನಮ್ಮ ನಾ ಸ್ಟೇರಿಂಗ್ ಜೊತೆ ತಗೊಂಡಿದ್ದು ಗಾಡಿ ಅದು. ಸ್ನೇಹಿತರೆ ಅದು ಎಕ್ಸೈಟ್ಮೆಂಟ್ ಏನಲ್ಲ ಸ್ವಾಮಿ. ಇವಾಗ ನೆನ್ಸ್ಕೊಂಡ್ರೆ ಅದು ವಿಡಿಯೋ ಮಾಡಿದ್ರು ಮರ್ತ್ಬಿಟ್ನೆ. ಅವಳು ಯಾರೋ ಮೇಡಮ್ ಅರುಣ್ ಮೇಲೆ ಕಂಪ್ಲೇಂಟ್ ಆಗ್ಬಿಟ್ಟಿದ್ರು ಪಾಪ ಹೋಗ್ಬಿಟ್ಟು ಮೇರಕ್ಕೋ ಮಾರ್ರೆ ಬೈ ಅಂತ. KKR ಅವ್ರನ್ನ ಹೊಡೆದಿದ್ದಕ್ಕೆ ಯಾರು ನಾವು ಮುಂದೆ ಗಿಡ ಅವ್ನು ಯಾರೋ KKR ಒಬ್ನು ಜರ್ಸಿ ಹಾಕೊಂಡು ಕೂತಿದ್ನು. ಬೋಳಿ ಮಗನ ಅವನು KKR ಅಂತ ಸಾಯ್ತಾ ಇದ್ನು. ಲೀಲೆ ಋಣ ಸಾಕು KKR ಅಂತ ಸಾಯ್ತಾ ಇದ್ನು. ನಾವು ಅದೇ ಟೈಮ್ ಒಂದು ಔಟ್ ಆದ್ನಲ್ಲಪ್ಪ ಅವ್ನು ಯಾರೋ KKR ಅವನು ಫಸ್ಟ್ ಯಾರೋ ಹೋಗಿದ್ದು ನರೇನ್ ಹೋದ್ನು. ನರೇನ್ ಹೋಗಿದ್ದೆ ನಮ್ಮ ಹುಡುಗರ ಸೇರ್ಕೊಂಡು ನಾಯಿ ಹೊಡೆದ ಹೊಡೆದ್ಬಿಟ್ಟವ್ರೆ. ಅರುಣ್ ಅವ್ನು ಕೊಡಿ ಅಂದ್ರೆ ಪಕ್ಕದಾಗಿರೋದು ಯಾರೋ ಮೇಡಮ್ ಬಾರ್ಸ್ ಬಿಸಾಕೊಂಡ್ ಸರ್ಸರಾಗಿ ಅವನು ಹೋಗ್ಬಿಟ್ಟು ಸರ್ ಮೇರಕೋ ಮಾರ್ರೆ ಸರ್ ಏ ಆದ್ಮಿ ಅಂತ. ಇವನು ಸಾರ್ ಅವ್ರು ಕೇಳೋರೆ ಪೊಲೀಸವರು ಯಾರೋ ಹೊಡೆದಿದ್ದು ಅಂತಂದ್ರೆ ಸರ್ ನಾಳೆ ಹಿಂದೆ ಇರೋ ಅಂತ ತೋರಿಸ್ತಾವನ. ಅವನು ಒಂದೇ ಮಾತು ಹೇಳಿದ್ದ ಭಯ FIR ಆಗ್ಬಿಡ್ತೀನಿ ನಿನ್ ಮೇಲೆ ಅಂತ. ಸ್ನೇಹಿತರೆ ಇಷ್ಟೇ ಇಲ್ಲಾಗೋ ಹೋಗಿ ಊಟ ಗಿಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆ ಡೈರೆಕ್ಟಾಗಿ. ಸುಸ್ತಾಗ್ಬಿಡೋದೆ. ನಾಳೆ ಬೇರೆ ಯಾವುದು ಡ್ಯೂಟಿ ಇಲ್ಲ. ಭಾನುವಾರಕ್ಕೆ ಯಾವುದೋ ಒಂದು ಹೈದ್ರಾಬಾದ್ 10 ದಿವಸ ಡ್ಯೂಟಿ ಬಂದೈತೆ. ಅದು ಮೋಸ್ಟ್ಲಿ ಲಾಸ್ಟು. ಅದು ಹೋಗಿ ಬಂದಮೇಲೆ ಕರೆಕ್ಟಾಗಿ ಅದು ಹೋಗಿ ಬಂದು ನೆಕ್ಸ್ಟ್ ದಿವಸ ನನ್ನ ಕೈಯಲ್ಲಿ ಗಾಡಿ ಇರುತ್ತೆ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಸಾರಿ ನನ್ನ ಕಡೆಯಿಂದ ಕ್ಷಮೆ ಇರಲಿ. ತುಂಬ ದಿವಸದಿಂದ ಗಾಡಿ ವೆಯ್ಟ್ ಮಾಡಿಸ್ತಾನೆ ಇದ್ದೀನಿ. ನನಗೆ ಶೋರೂಮ್ ಅವರು ಕಾಯಿಸ್ತಾನೆ ಅವರೇ ತಲೆಕೆಟ್ಟೋಗೈತೆ. ಅದರಿಂದ ನನ್ನ ಮಕ್ಕಳು ಶೋರೂಮ್ ಅವರು ಬಂಡವಾಳ ಏನು ಅಂತ ತೋರಿಸ್ತವ್ರೆ ಸೇಲ್ಸ್ಮನ್ಗಳು. ಜೀವನ ಪೂರ್ತಿ ಸುಳ್ಳು ಹೇಳ್ಕೊಂಡೆ ಬದುಕ್ಬಿಟ್ಟವ್ರು ಅವರು. ಏನೂ ಮಾಡೋಕ್ಕಾಗಲ್ಲ. ಬರೀ ಇವಾಗ ಸೀದಾ ಹೋಗಿ ಊಟ ಗಿಟ ಮಾಡೋಣ ಫಸ್ಟ್ ಹೊಟ್ಟೆ ಹಸ್ದೋಗೋದೆ. ಬಟ್ ದಯವಿಟ್ಟು ಹೇಳ್ತೀನಿ ನಮ್ಮ ತಾಯಿ ನಾವು ಯಾವ ಸ್ಟೇಡಿಯಂ ಹೋಗೋನೋ ನೀವು ಮಾತ್ರ ದುಡ್ಡಿತ್ತು ಅಂದರೆ ತಗೊಳ್ರಿ. ದೇವರನ್ನ ತಗೊಳಕ್ಕೆ ಹೋಗ್ಬೇಡ್ರಿ. ಬೇಡ ಬಿಡ ಅಂತ ಮಾತ್ರ ಬಳಸಿದ್ರೆ ಏನೊಂದು ಪಾಪ್ಕಾರ್ನು 100 ರೂಪಾಯಿ ಅಂತೆ, ಒಂದು ಜ್ಯೂಸ್ 50 ರೂಪಾಯಿ ಅಂತೆ. ಏನು ಹಿಂಗೆ ಮಾಡಿದ್ರೆ ನಾವು ಎಲ್ಲಿ ಬೆಳೆಯೋದು?
ಆ ನನ್ನ ಮಕ್ಳು ಅರ್ಧ ಬೆಳ್ಸ್ಕೊಂಬಿಟ್ಟವ್ರೆಲ್ಲ. ಇದು ಹೆಚ್ಚು ಕಮ್ಮಿ ಆಗಿರೋದು, ಏನು ಮಾಡೋಕ್ಕಾಗಲ್ಲ. ಹುಷಾರಾಗಿರಿ, ನೀವು ಸ್ಕ್ಯಾಮ್ ಹಾಕೋಬೇಡ್ರೆ ಅಷ್ಟೇ. ಇನ್ನು ಮತ್ತೇನಿಲ್ಲ ಕಲ್ದಿರ ನೋಡಿ. ನೀನು ಹೇಳ್ಕೋಬೇಡ, ನೀನು FIR ಆಗಿದ್ಯಾ, ನೀನು ಫುಲ್ ಟೆನ್ಷನ್ ಆಗಿದ್ಯಾ. ಇವಾಗ ಆರಾಮಾಗಿ ಗಾಡಿ ಓಡಿಸೋದು ಹಾಕಿ ನನಗೆ FIR 106 ನೋಡಿದ್ಯಾ? ಓಹೋ ಸರಪ್ಪ, ಆಯ್ತು. ಫೈನಲಿ ಹೊಸಕೋಟೆ ಟೋಲ್ ರೀಚ್ ಆಗಿ ಊಟಕ್ಕೆ ಸೈಡ್ಗೆ ಹಾಕಿದ್ದೀರಿ. ನಮ್ಮ ಹಣ್ಣು ಸಿಟಿಗಳು ನಿಲ್ಸ ಅಂತಂದರೆ ಅಯ್ಯೋ ಬಾರ ಫಸ್ಟು ನಮ್ಮ ಊರ ಕಡೆ ಹೊಲ್ಟು ಬಿಡೋರು ಅಂದ್ಬಿಟ್ಟು ಹೊಸಕೋಟೆ ಕರ್ಕೊಂಬಂದವನೆ ನೋಡಿ. ಅದೇ ಟೋಲ್ ನಿಮ್ಗೆ ಏನು ಕಾಣಿಸ್ತಾ ಇದ್ದ? ಇಲ್ಲೇ ಅಂಗಡಿ, ಈಗ ನಮ್ಮ ಫ್ರೆಂಡ್ ಅವ್ರದ್ದು ಅಂಗಡಿ. ಇಲ್ಲೇ ಒಂದು ದೋಸೆ ಒಂದು ಆಮ್ಲೆಟ್ ಹಾಕ್ಸ್ಕೊಂಡು, ಇಲ್ಲೇ ನೋಡಿ ಒಂದು ದೋಸೆ ಒಂದು ಆಮ್ಲೆಟ್ ಹಾಕ್ಸ್ಕೊಂಡು ತಿಂತಾ ಇದ್ದೀನಿ. ನಮ್ಮ ಸ್ವಾಮಿ ನಂದೀಶ್ನು ಶರತ್ನೆಲ್ಲ ಇಲ್ಲೇ ತಿಂತವ್ರೆ. ನಮ್ಮ ಅರುಣ್ ಮುನಿ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡೋಣ ಅಂತ ಹೋಗೋರೆ. ಇದು ಮುಗಿಸ್ಕೊಂಡು ಸೀದಾ ಕಾರಲ್ಲಿ ಸಿಗ್ತೀನಿ. ಆಮೇಲೆ ವಿಡಿಯೋ ಎಡ್ ಮಾಡ್ಬಿಡೋಣ, ಲೆಂತಿ ಆಯಿತು ಅನಿಸುತ್ತೆ. ಸಾಕು, ಏನು ಅಂಥ ಕಂಟೆಂಟು ಏನು ಸಿಕ್ಕಲಿಲ್ಲ ಇವತ್ತು. ಸೋತಾಗಿರೋ ಜಿಗುಪ್ಸೆಗೆ ಬೇಜಾರಾಗ್ಬಿಡೋದು. ಬನ್ನಿ ಫಸ್ಟ್ ತಿನ್ಕೊಂಡು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಫೈನಲಿ ಸ್ನೇಹಿತರೆ ಮನೆಗೆ ಬಂದು ರೀಚ್ ಆಗಿದ್ದಾಯ್ತು. ಈಗ ಜಸ್ಟು ಟೈಮ್ ಬಂದು ನೀವು ನೋಡ್ಬೋದು, ಸುಮಾರು 11:30 ಅಥವಾ 12:30 ಆಗೈತೆ. ಈಗ ಬಂದು ಜಸ್ಟ್ ರೀಚ್ ಆಗಿದ್ದೀನಿ. ಸಾಕಾಗೋಯ್ತೆ, ಯಾಕೋ ಸೆಟ್ ಆಗಿಲ್ಲ ಗುರು. ಸಿಕ್ಕಾಬಿಟ್ಟೆ ಚಿಕ್ಕದು ಏನೋ ಸೀಟು ಹಿಂಗೆಲ್ಲ ಕಾಲೆಲ್ಲ ನೋವೇ ಬಂದ್ಬಿಡ್ತು. ನಾವು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಅರ್ಧಕ್ಕೆ ಎದ್ದು ಬಂದುಬಿಟ್ರೆ ಪೂರ್ತಿ ಮ್ಯಾಚ್ ನೋಡಲಿಲ್ಲ. ಯಾವಾಗ ಅರ್ಧ ಮ್ಯಾಚ್ ಒಂದು ಸೈಡ್ ಆಗ್ಬಿಡ್ತು, ಅದು ಅವ್ರ ಬ್ಯಾಟಿಂಗ್ ಬಂದಾಗೆ ನಂಗೆ ಅವಾಗಲೇ ಅರ್ಥ ಆಗೋಯ್ತು ಇವ್ರು ಗೆಲ್ಲಲ್ಲ ಅಂತ. ಅದಕ್ಕೆ ಅರ್ಧಕ್ಕೆ ಎದ್ದು ಬಂದುಬಿಟ್ರೆ ಹೊಟ್ಟೆ ಬರೆಸಿತಾಯಿತ್ತು. ಅಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಗುರು, ಸಿಕ್ಕಾಬಿಟ್ಟೆ ಕಾಸ್ಟ್ಲಿ. ಅದಕ್ಕೆ ಎದ್ದು ಬಂದುಬಿಟ್ರೆ ಅದಕ್ಕೆ ಇಲ್ಲಿ ಬಂದಿಲ್ಲ ಊಟ ಗಿಟ್ಟೆಲ್ಲ ಮಾಡಿಕೊಂಡು ಅದಕ್ಕೆ ಇವಾಗ ಬಂದು ಇಲ್ಲಿ ಲಾಗ್ ಶೂಟ್ ಮಾಡ್ತಾಯಿದ್ದೆ ಮನೇಲಿ. ಈ ಲಾಗ್ ನಿಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿದೆ ಅಂದ್ಕೊತೀನಿ. ಹಾಗೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರ್ತಾಯಿರ್ತೀನಿ. ಬಟ್ ಇನ್ನೊಂದು ಮೇಯ್ನ್ ರೀಸನು ನನ್ನ ಕಡೆಯಿಂದ ಸಾರಿ ರಿಯಲಿ. ಮಾರುತಿಯವರು ಆ ಥರ ಮಾಡ್ತಿದ್ದಾರೆ, ಮಾರುತಿ ಶೋರೂಮ್ ಅವರು. ನನಗೆ ಅರ್ಥನೇ ಆಗ್ತಿಲ್ಲ ಏನಕ್ಕೆ ಅಂತ. ಅದಾದಮೇಲೆ ಈ ಅಮಾವಾಸ್ಯೆ ಅಂತ ಏನೋ ಬರ್ತಿದೆಯಂತೆ, ಆ ಟೈಮಲ್ಲಿ ಗಾಡಿ ತೊಗೊಂಬಾರ್ದಂತೆ ಆ್ಯಕ್ಚುಲಿ. ಅದಕ್ಕೇನೋ ಹಬ್ಬ ಮುಗಿದ್ಮೇಲೆ ಗಾಡಿ ತೊಗೊತ ಮನೇಲಿ ಹೇಳ್ತವ್ರೆ. ನೋಡೋಣ ಇನ್ನೂ ಏನೇನಾಗುತ್ತೋ ಐಡಿಯಾ ಇಲ್ಲ. ಬಟ್ ಗಾಡಿ ಮಾತ್ರ 10ನೇ ತಾರೀಕಿಗೆ ತೊಗೊಳೋದು ಫಿಕ್ಸ್ ಆಗಿಬಿಟ್ಟಿದೆ. ಗಾಡಿ ಬಂದಿದೆ, ಬಟ್ ಅದನ್ನು ತೊಗೊಂಬಾರ್ದಂತೆ ಸದ್ಯಕ್ಕೆ. ಗಾಡಿ ಆ್ಯಕ್ಚುಲಿ ದಾಬಾಸ್ಪೇಟೆಲ್ಲಿದೆ ಅಂತ ಕನ್ಫರ್ಮ್ ಇದೆ. ಅದು ದಾಬಾಸ್ಪೇಟೆ ಇದರಲ್ಲಿ ಗೋಡನಲ್ಲಿ, ಅಲ್ಲಿಂದ ಇವಾಗ ಶಿಪ್ ಆಗ್ತಿದೆ ಇಲ್ಲಿಗೆ ಬರೋಕ್ಕೆ ಇನ್ನೊಂದು 2 ದಿವಸ ಟೈಮ್ ಹಿಡಿಯುತ್ತಂತೆ. ಆದ್ರೂ ಬೇಡ ಗಾಡಿ ತೊಗೊಳು ಅಂತ ಮನೇಲಿ ಇವಾಗ ಅಂತಿದ್ದಾರೆ. ಏನಕ್ಕೆ ಅಂದರೆ ಏನೋ ಅಮಾವಾಸ್ಯೆ ಅಂತ, ಆ ಟೈಮಲ್ಲಿ ಗಾಡಿ ತೊಗೊಂಬಾರ್ದಂತೆ. ಅದಕ್ಕೆ ಸರಿ ನನಗೂ ಇವಾಗ ಶನಿವಾರ ಅಲ್ಲ ಭಾನುವಾರ ಬೆಳಗ್ಗೆ ಹೋದರೆ ನಾನು ಮತ್ತೆ 10ನೇ ತಾರೀಕು ರಿಟರ್ನ್ ಆಗೋದು. 10 ದಿವಸ ಟ್ರಿಪ್ ಹೋಗ್ತಾಯಿದ್ದೀನಿ ನಮ್ಮ ಹಳೆ ಕಸ್ಟಮರ್ ಜೊತೆ. ಹೈದ್ರಾಬಾದ್ ವ್ಲಾಗ್ಸ್ ಎಲ್ಲ ನೋಡಿದ್ನಲ್ಲ, ಅವ್ರ ಜೊತೆ ಹೋಗ್ತಾ ಇರೋದು. ಅದಕ್ಕೆ ನೋಡೋಣ 10ನೇ ತಾರೀಕು ಗಾಡಿ ತೊಗೊಳೋ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಾರಿ ಇಷ್ಟು ಡಿಲೇ ಮಾಡ್ತಾ ಇರೋದಕ್ಕೆ. ನಾನು ಯಾವಾಗಲೂ ಹೇಳಿದ್ದು ಗಾಡಿ ತೋರಿಸ್ತೀನಿ ನಿಮಗೆ ಅಂತ, ಬಟ್ ಇನ್ನೂ ತೋರ್ಸೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಪ್ಲೀಸ್ ನನ್ನ ಕಡೆಯಿಂದ. ಅದಕ್ಕೆ ಇವಾಗ 10ನೇ ತಾರೀಕು ಗಾಡಿ ಬರ್ತಾಯಿದೆ. ಅವಾಗ ಪ್ರತಿಯೊಂದು A to Z ಎಲ್ಲ ತೋರಿಸ್ತೀನಿ. ಕಂಪ್ನಿಗೆ ಅಡ್ರೆಸ್ ಮಾಡ್ತಾಯಿದ್ದೀನಿ, ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಸದ್ಯಕ್ಕೆ ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು. ಎಲ್ಲರಿಗೂ ಗುಡ್ ನೈಟ್, ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಯಾರು ಹಳೆ ವೀಡಿಯೋಸ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ ನನ್ನ ಅಂತ ಕೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.